ಟ್ರಂಪ್ ಒಂದ್ ರೀತಿ ಪಾಕಿಸ್ತಾನವನ್ನ ಪೀಕಲಾಟಕ್ಕೆ ಸಿಕ್ಕಾಕ್ಸ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ. ಒಂದ್ ಕಡೆ ಇಸ್ರೇಲ್ ರಕ್ಷಣೆಗಾಗಿ ಹೊಸ ಪ್ಲಾನ್ ಅನ್ನ ಮಾಡಿರುವಂತದ್ದು ಡೊನಾಲ್ಡ್ ಟ್ರಂಪ್. ಗಾಜಾ ಶಾಂತಿ ಮಂಡಳಿಯನ್ನ ದೊಡ್ಡಣ್ಣ ರಚನೆ ಮಾಡಿದ್ದಾರೆ. ಗಾಜಾ ಸ್ಟ್ರಿಪ್ ಸುತ್ತಮುತ್ತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಯುದ್ಧ ಆಗಬಾರದು ಇತ್ಯಾದಿ ಇತ್ಯಾದಿ ವಿಚಾರಗಳಿಗೆ ಮೊದಲ ಸನ್ನದು ಪ್ರತಿಯನ್ನ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ದಾವೋಸ್ನಲ್ಲಿ ಸನ್ನದು ಪ್ರತಿಯನ್ನ ಪರಿಚಯಿಸಿದ್ದಾರೆ ಕೂಡ ಡೊನಾಲ್ಡ್ ಟ್ರಂಪ್. ಸನ್ನದು ಪ್ರತಿಗೆ ಪಾಕಿಸ್ತಾನ ಸೇರಿ ಹಲವು ರಾಷ್ಟ್ರಗಳು ಸಹಿ ಕೂಡ ಹಾಕಿಬಿಟ್ಟಿದೆ. ಗಾಜಾ ಶಾಂತಿ ಮಂಡಳಿಯಲ್ಲಿ ಪಾಕಿಸ್ತಾನಕ್ಕೆ ಸದಸ್ಯತ್ವ, ಶಾಂತಿ ಮಂಡಳಿ ಸೇರುವಂತೆ ಭಾರತಕ್ಕೂ ಟ್ರಂಪ್ ಆಹ್ವಾನವನ್ನ ನೀಡಿದರು. ಆದರೆ ಈ ಮಂಡಳಿಯಲ್ಲಿ ಪಾಕಿಸ್ತಾನ ಇರೋದ್ರಿಂದ ಭಾರತ ಅಕ್ಷರಶಃ ಹಿಂದೇಟು ಹಾಕಿದೆ. ಪಾಕಿಸ್ತಾನಕ್ಕೂ ಶಾಂತಿಗೂ ಎಲ್ಲಿಯ ನಂಟು? ಅವರೇನಕ್ಕೆ ಈ ಮಂಡಳಿಯಲ್ಲಿದ್ದಾರೆ? ಏನ್ ಶಾಂತಿ ಪ್ರಿಯರ ಅವರು? ಯಾರನ್ನ ಸಾಕೊಂಡಿದ್ದಾರೆ ಅವ್ರ ದೇಶದಲ್ಲಿ? ಅಂತವರು ಈ ಮಂಡಳಿಯಲ್ಲಿರುವಾಗ ನಮಗೇನು ಕೆಲಸ ಇಲ್ಲ. ಇದು ಒಂದ್ ರೀತಿ ಡೊಂಬಿತನ ಅನ್ಸುತ್ತೆ ಅನ್ನುವಂತ ಮಾತನ್ನ ಭಾರತ ಹೇಳಿದೆ. ಟ್ರಂಪ್ ಮಾತನ್ನ ಕೇಳಿ ಸಹಿ ಹಾಕಿ ಕೆಟ್ಟಿರುವಂತದ್ದು ಈಗ ಪಾಕಿಸ್ತಾನ್. ಯಾಕೆ ಅಂತಂದ್ರೆ ಶಾಶ್ವತ ಸದಸ್ಯನಾಗಲು $1 ಬಿಲಿಯನ್ ಕೊಡಬೇಕಾಗಿದೆ ಪಾಕಿಸ್ತಾನ್. ಅಲ್ಲಿ ಗೋಧಿ ಹಿಟ್ಟು ತೊಗೊಳಕ್ಕೆ ದುಡ್ಡಿಲ್ಲ ಅವರಿಗೆ. ಇನ್ನ $1 ಬಿಲಿಯನ್ ಏನ್ ಕೊಡ್ತಾರೆ? $1,700 ಕೆಜಿ ಆಗಿದೆ ಅಲ್ಲಿ ಗೋಧಿ ಹಿಟ್ಟು. ಅದನ್ನ ತಗೊಳಕ್ಕೆ ದುಡ್ಡಿಲ್ಲ ಅವರ ಹತ್ರ. ಇನ್ನ $1 ಬಿಲಿಯನ್ ಕೊಟ್ಬಿಡ್ತಾರ? ಪಾಕಿಸ್ತಾನ್ ಭಿಕ್ಷೆ ಬೇಡಿ ಬದುಕ್ತಾ ಇದೆ. ಆದರೆ ಪಾಕ್ ಸಾಮಾನ್ಯ ಸದಸ್ಯತ್ವ ಪಡೆದಿರುವ ಸಾಧ್ಯತೆ ಇದೆ. ಸದಸ್ಯತ್ವ ಪಡೆದಿಲ್ಲ ಅಂದ್ರೆ ಟ್ರಂಪ್ ಭಿಕ್ಷೆ ಹಾಕೋಕ್ಕೂ ನಿಲ್ಲಿಸ್ತಾರೆ. ಅದೇ ಭಯಕ್ಕೆ ಹಲ್ಲುಗಿಂಜಿ ಸಹಿ ಹಾಕಿರೋದು ಈ ಶಹಬಾಜ್. ಟ್ರಂಪ್ ಒಂದ್ ರೀತಿ ಪಾಕಿಸ್ತಾನವನ್ನ ಪೀಕಲಾಟಕ್ಕೆ ಸಿಕ್ಕಾಕ್ಸ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ. ಒಂದ್ ಕಡೆ ಇಸ್ರೇಲ್ ರಕ್ಷಣೆಗಾಗಿ ಹೊಸ ಪ್ಲಾನ್ ಅನ್ನ ಮಾಡಿರುವಂತದ್ದು ಡೊನಾಲ್ಡ್ ಟ್ರಂಪ್. ಗಾಜಾ ಶಾಂತಿ ಮಂಡಳಿಯನ್ನ ದೊಡ್ಡಣ್ಣ ರಚನೆ ಮಾಡಿದ್ದಾರೆ. ಗಾಜಾ ಸ್ಟ್ರಿಪ್ ಸುತ್ತಮುತ್ತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಯುದ್ಧ ಆಗಬಾರದು ಇತ್ಯಾದಿ ಇತ್ಯಾದಿ ವಿಚಾರಗಳಿಗೆ ಮೊದಲ ಸನ್ನದು ಪ್ರತಿಯನ್ನ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ದಾವೋಸ್ನಲ್ಲಿ ಸನ್ನದು ಪ್ರತಿಯನ್ನ ಪರಿಚಯಿಸಿದ್ದಾರೆ ಕೂಡ ಡೊನಾಲ್ಡ್ ಟ್ರಂಪ್. ಸನ್ನದು ಪ್ರತಿಗೆ ಪಾಕಿಸ್ತಾನ ಸೇರಿ ಹಲವು ರಾಷ್ಟ್ರಗಳು ಸಹಿ ಕೂಡ ಹಾಕಿಬಿಟ್ಟಿದೆ. ಗಾಜಾ ಶಾಂತಿ ಮಂಡಳಿಯಲ್ಲಿ ಪಾಕಿಸ್ತಾನಕ್ಕೆ ಸದಸ್ಯತ್ವ, ಶಾಂತಿ ಮಂಡಳಿ ಸೇರುವಂತೆ ಭಾರತಕ್ಕೂ ಟ್ರಂಪ್ ಆಹ್ವಾನವನ್ನ ನೀಡಿದರು. ಆದರೆ ಈ ಮಂಡಳಿಯಲ್ಲಿ ಪಾಕಿಸ್ತಾನ ಇರೋದ್ರಿಂದ ಭಾರತ ಅಕ್ಷರಶಃ ಹಿಂದೇಟು ಹಾಕಿದೆ. ಪಾಕಿಸ್ತಾನಕ್ಕೂ ಶಾಂತಿಗೂ ಎಲ್ಲಿಯ ನಂಟು? ಅವರೇನಕ್ಕೆ ಈ ಮಂಡಳಿಯಲ್ಲಿದ್ದಾರೆ? ಏನ್ ಶಾಂತಿ ಪ್ರಿಯರ ಅವರು? ಯಾರನ್ನ ಸಾಕೊಂಡಿದ್ದಾರೆ ಅವ್ರ ದೇಶದಲ್ಲಿ? ಅಂತವರು ಈ ಮಂಡಳಿಯಲ್ಲಿರುವಾಗ ನಮಗೇನು ಕೆಲಸ ಇಲ್ಲ. ಇದು ಒಂದ್ ರೀತಿ ಡೊಂಬಿತನ ಅನ್ಸುತ್ತೆ ಅನ್ನುವಂತ ಮಾತನ್ನ ಭಾರತ ಹೇಳಿದೆ. ಟ್ರಂಪ್ ಮಾತನ್ನ ಕೇಳಿ ಸಹಿ ಹಾಕಿ ಕೆಟ್ಟಿರುವಂತದ್ದು ಈಗ ಪಾಕಿಸ್ತಾನ್. ಯಾಕೆ ಅಂತಂದ್ರೆ ಶಾಶ್ವತ ಸದಸ್ಯನಾಗಲು $1 ಬಿಲಿಯನ್ ಕೊಡಬೇಕಾಗಿದೆ ಪಾಕಿಸ್ತಾನ್. ಅಲ್ಲಿ ಗೋಧಿ ಹಿಟ್ಟು ತೊಗೊಳಕ್ಕೆ ದುಡ್ಡಿಲ್ಲ ಅವರಿಗೆ. ಇನ್ನ $1 ಬಿಲಿಯನ್ ಏನ್ ಕೊಡ್ತಾರೆ? $1,700 ಕೆಜಿ ಆಗಿದೆ ಅಲ್ಲಿ ಗೋಧಿ ಹಿಟ್ಟು. ಅದನ್ನ ತಗೊಳಕ್ಕೆ ದುಡ್ಡಿಲ್ಲ ಅವರ ಹತ್ರ. ಇನ್ನ $1 ಬಿಲಿಯನ್ ಕೊಟ್ಬಿಡ್ತಾರ? ಪಾಕಿಸ್ತಾನ್ ಭಿಕ್ಷೆ ಬೇಡಿ ಬದುಕ್ತಾ ಇದೆ. ಆದರೆ ಪಾಕ್ ಸಾಮಾನ್ಯ ಸದಸ್ಯತ್ವ ಪಡೆದಿರುವ ಸಾಧ್ಯತೆ ಇದೆ. ಸದಸ್ಯತ್ವ ಪಡೆದಿಲ್ಲ ಅಂದ್ರೆ ಟ್ರಂಪ್ ಭಿಕ್ಷೆ ಹಾಕೋಕ್ಕೂ ನಿಲ್ಲಿಸ್ತಾರೆ. ಅದೇ ಭಯಕ್ಕೆ ಹಲ್ಲುಗಿಂಜಿ ಸಹಿ ಹಾಕಿರೋದು ಈ ಶಹಬಾಜ್. ಟ್ರಂಪ್ ಒಂದ್ ರೀತಿ ಪಾಕಿಸ್ತಾನವನ್ನ ಪೀಕಲಾಟಕ್ಕೆ ಸಿಕ್ಕಾಕ್ಸ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ. ಒಂದ್ ಕಡೆ ಇಸ್ರೇಲ್ ರಕ್ಷಣೆಗಾಗಿ ಹೊಸ ಪ್ಲಾನ್ ಅನ್ನ ಮಾಡಿರುವಂತದ್ದು ಡೊನಾಲ್ಡ್ ಟ್ರಂಪ್. ಗಾಜಾ ಶಾಂತಿ ಮಂಡಳಿಯನ್ನ ದೊಡ್ಡಣ್ಣ ರಚನೆ ಮಾಡಿದ್ದಾರೆ. ಗಾಜಾ ಸ್ಟ್ರಿಪ್ ಸುತ್ತಮುತ್ತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಯುದ್ಧ ಆಗಬಾರದು ಇತ್ಯಾದಿ ಇತ್ಯಾದಿ ವಿಚಾರಗಳಿಗೆ ಮೊದಲ ಸನ್ನದು ಪ್ರತಿಯನ್ನ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ದಾವೋಸ್ನಲ್ಲಿ ಸನ್ನದು ಪ್ರತಿಯನ್ನ ಪರಿಚಯಿಸಿದ್ದಾರೆ ಕೂಡ ಡೊನಾಲ್ಡ್ ಟ್ರಂಪ್. ಸನ್ನದು ಪ್ರತಿಗೆ ಪಾಕಿಸ್ತಾನ ಸೇರಿ ಹಲವು ರಾಷ್ಟ್ರಗಳು ಸಹಿ ಕೂಡ ಹಾಕಿಬಿಟ್ಟಿದೆ. ಗಾಜಾ ಶಾಂತಿ ಮಂಡಳಿಯಲ್ಲಿ ಪಾಕಿಸ್ತಾನಕ್ಕೆ ಸದಸ್ಯತ್ವ, ಶಾಂತಿ ಮಂಡಳಿ ಸೇರುವಂತೆ ಭಾರತಕ್ಕೂ ಟ್ರಂಪ್ ಆಹ್ವಾನವನ್ನ ನೀಡಿದರು. ಆದರೆ ಈ ಮಂಡಳಿಯಲ್ಲಿ ಪಾಕಿಸ್ತಾನ ಇರೋದ್ರಿಂದ ಭಾರತ ಅಕ್ಷರಶಃ ಹಿಂದೇಟು ಹಾಕಿದೆ. ಪಾಕಿಸ್ತಾನಕ್ಕೂ ಶಾಂತಿಗೂ ಎಲ್ಲಿಯ ನಂಟು?
ಅವರೇನಕ್ಕೆ ಈ ಮಂಡಳಿಯಲ್ಲಿದ್ದಾರೆ? ಏನ್ ಶಾಂತಿ ಪ್ರಿಯರ ಅವರು? ಯಾರನ್ನ ಸಾಕೊಂಡಿದ್ದಾರೆ ಅವ್ರ ದೇಶದಲ್ಲಿ? ಅಂತವರು ಈ ಮಂಡಳಿಯಲ್ಲಿರುವಾಗ ನಮಗೇನು ಕೆಲಸ ಇಲ್ಲ. ಇದು ಒಂದ್ ರೀತಿ ಡೊಂಬಿತನ ಅನ್ಸುತ್ತೆ ಅನ್ನುವಂತ ಮಾತನ್ನ ಭಾರತ ಹೇಳಿದೆ. ಟ್ರಂಪ್ ಮಾತನ್ನ ಕೇಳಿ ಸಹಿ ಹಾಕಿ ಕೆಟ್ಟಿರುವಂತದ್ದು ಈಗ ಪಾಕಿಸ್ತಾನ್. ಯಾಕೆ ಅಂತಂದ್ರೆ ಶಾಶ್ವತ ಸದಸ್ಯನಾಗಲು $1 ಬಿಲಿಯನ್ ಕೊಡಬೇಕಾಗಿದೆ ಪಾಕಿಸ್ತಾನ್. ಅಲ್ಲಿ ಗೋಧಿ ಹಿಟ್ಟು ತಗೊಳಕ್ಕೆ ದುಡ್ಡಿಲ್ಲ ಅವರಿಗೆ. ಇನ್ನ $1 ಬಿಲಿಯನ್ ಏನ್ ಕೊಡ್ತಾರೆ? $1,700 ಕೆಜಿ ಆಗಿದೆ ಅಲ್ಲಿ ಗೋಧಿ ಹಿಟ್ಟು. ಅದನ್ನ ತಗೊಳಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಇನ್ನ $1 ಬಿಲಿಯನ್ ಕೊಟ್ಬಿಡ್ತಾರ? ಪಾಕಿಸ್ತಾನ್ ಭಿಕ್ಷೆ ಬೇಡಿ ಬದುಕ್ತಾ ಇದೆ. ಆದರೆ ಪಾಕ್ ಸಾಮಾನ್ಯ ಸದಸ್ಯತ್ವ ಪಡೆದಿರುವ ಸಾಧ್ಯತೆ ಇದೆ. ಸದಸ್ಯತ್ವ ಪಡೆದಿಲ್ಲ ಅಂದ್ರೆ ಟ್ರಂಪ್ ಭಿಕ್ಷೆ ಹಾಕೋಕ್ಕೂ ನಿಲ್ಲಿಸ್ತಾರೆ. ಅದೇ ಭಯಕ್ಕೆ ಹಲ್ಲುಗಿಂಜಿ ಸಹಿ ಹಾಕಿರೋದು ಈ ಶಹಬಾಜ್. ಟ್ರಂಪ್ ಒಂದ್ ರೀತಿ ಪಾಕಿಸ್ತಾನವನ್ನ ಪೀಕಲಾಟಕ್ಕೆ ಸಿಕ್ಕಾಕ್ಸ್ತಾ ಇರುವಂತಹ ಘಟನೆಗಳು ನಡೀತಾ ಇದೆ. ಒಂದ್ ಕಡೆ ಇಸ್ರೇಲ್ ರಕ್ಷಣೆಗಾಗಿ ಹೊಸ ಪ್ಲಾನ್ ಅನ್ನ ಮಾಡಿರುವಂತದ್ದು ಡೊನಾಲ್ಡ್ ಟ್ರಂಪ್. ಗಾಜಾ ಶಾಂತಿ ಮಂಡಳಿಯನ್ನ ದೊಡ್ಡಣ್ಣ ರಚನೆ ಮಾಡಿದ್ದಾರೆ. ಗಾಜಾ ಸ್ಟ್ರಿಪ್ ಸುತ್ತಮುತ್ತ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು, ಯುದ್ಧ ಆಗಬಾರದು, ಇತ್ಯಾದಿ ವಿಚಾರಗಳಿಗೆ ಮೊದಲ ಸನ್ನದು ಪ್ರತಿಯನ್ನ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ದಾವೋಸ್ನಲ್ಲಿ ಸನ್ನದು ಪ್ರತಿಯನ್ನ ಪರಿಚಯಿಸಿದ್ದಾರೆ ಕೂಡ ಡೊನಾಲ್ಡ್ ಟ್ರಂಪ್. ಸನ್ನದು ಪ್ರತಿಗೆ ಪಾಕಿಸ್ತಾನ್ ಸೇರಿ ಹಲವು ರಾಷ್ಟ್ರಗಳು ಸಹಿ ಕೂಡ ಹಾಕಿಬಿಟ್ಟಿದೆ. ಗಾಜಾ ಶಾಂತಿ ಮಂಡಳಿಯಲ್ಲಿ ಪಾಕಿಸ್ತಾನಕ್ಕೆ ಸದಸ್ಯತ್ವ. ಶಾಂತಿ ಮಂಡಳಿ ಸೇರುವಂತೆ ಭಾರತಕ್ಕೂ ಟ್ರಂಪ್ ಆಹ್ವಾನವನ್ನ ನೀಡಿದರು. ಆದರೆ ಈ ಮಂಡಳಿಯಲ್ಲಿ ಪಾಕಿಸ್ತಾನ ಇರೋದ್ರಿಂದ ಭಾರತ ಅಕ್ಷರಶಃ ಹಿಂದೇಟು ಹಾಕಿದೆ. ಪಾಕಿಸ್ತಾನಕ್ಕೂ ಶಾಂತಿಗೂ ಎಲ್ಲಿಯ ನಂಟು? ಅವರೇನಕ್ಕೆ ಈ ಮಂಡಳಿಯಲ್ಲಿದ್ದಾರೆ? ಏನ್ ಶಾಂತಿ ಪ್ರಿಯರ ಅವರು? ಯಾರನ್ನ ಸಾಕೊಂಡಿದ್ದಾರೆ ಅವ್ರ ದೇಶದಲ್ಲಿ? ಅಂತವರು ಈ ಮಂಡಳಿಯಲ್ಲಿರುವಾಗ ನಮಗೇನು ಕೆಲಸ ಇಲ್ಲ. ಇದು ಒಂದ್ ರೀತಿ ಡೊಂಬಿತನ ಅನ್ಸುತ್ತೆ ಅನ್ನುವಂತ ಮಾತನ್ನ ಭಾರತ ಹೇಳಿದೆ. ಟ್ರಂಪ್ ಮಾತನ್ನ ಕೇಳಿ ಸಹಿ ಹಾಕಿ ಕೆಟ್ಟಿರುವಂತದ್ದು ಈಗ ಪಾಕಿಸ್ತಾನ್. ಯಾಕೆ ಅಂತಂದ್ರೆ ಶಾಶ್ವತ ಸದಸ್ಯನಾಗಲು $1 ಬಿಲಿಯನ್ ಕೊಡಬೇಕಾಗಿದೆ ಪಾಕಿಸ್ತಾನ್. ಅಲ್ಲಿ ಗೋಧಿ ಹಿಟ್ಟು ತಗೊಳಕ್ಕೆ ದುಡ್ಡಿಲ್ಲ ಅವರಿಗೆ. ಇನ್ನ $1 ಬಿಲಿಯನ್ ಏನ್ ಕೊಡ್ತಾರೆ? $1,700 ಕೆಜಿ ಆಗಿದೆ ಅಲ್ಲಿ ಗೋಧಿ ಹಿಟ್ಟು. ಅದನ್ನ ತಗೊಳಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಇನ್ನ $1 ಬಿಲಿಯನ್ ಕೊಟ್ಬಿಡ್ತಾರ? ಪಾಕಿಸ್ತಾನ್ ಭಿಕ್ಷೆ ಬೇಡಿ ಬದುಕ್ತಾ ಇದೆ. ಆದರೆ ಪಾಕ್ ಸಾಮಾನ್ಯ ಸದಸ್ಯತ್ವ ಪಡೆದಿರುವ ಸಾಧ್ಯತೆ ಇದೆ. ಸದಸ್ಯತ್ವ ಪಡೆದಿಲ್ಲ ಅಂದ್ರೆ ಟ್ರಂಪ್ ಭಿಕ್ಷೆ ಹಾಕೋಕ್ಕೂ ನಿಲ್ಲಿಸ್ತಾರೆ. ಅದೇ ಭಯಕ್ಕೆ ಹಲ್ಲುಗಿಂಜಿ ಸಹಿ ಹಾಕಿರೋದು ಈ ಶಹಬಾಜ್.